ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿರಿ ಮತ್ತು ಇವತ್ತಿನ ರೆಸಿಪಿ ಏನಂತ ತಿಳ್ಕೊಳ್ಳೋಣ್ರಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಂಜೆಯ ಸ್ನ್ಯಾಕ್ಸ್ ಅಥವಾ ಸಂಜೆಯ ತಿಂಡಿ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಕ್ರಿಸ್ಪಿಯಾಗಿ ಸೋಯಾ ಚಕ್ಸ್ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಬನ್ನಿರಿ ಮತ್ತು ಅದಕ್ಕೆ ಎಲ್ಲ ಏನೇನು ಮಾಡಬೇಕು, ಯಾವ ರೀತಿ ಮಾಡ್ಬೇಕಂತ ತಿಳಿಸ್ಕೊಡ್ತೇನೆ ರೀ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ಕೊತೇನೆ ರೀ. ನಾ ಇಲ್ಲೊಂದಿಷ್ಟು ಸೋಯಾ ಚಕ್ಸ್ನ ತೊಗೊಂಡೇನಿ ರೀ. ಅದಕ್ಕೆ ಕಾಸಿರುವಂಥ ನೀರನ್ನ ಹಾಕಿ ಅವನ್ನ ಸೋಯಾ ಚಕ್ಸ್ನ ನೆನೆಯೋದಕ್ಕೆ ಬಿಡಾಕತ್ತೇನೆ ರೀ. ಒಂದು 5 ನಿಮಿಷ ನೆನೆದ್ರೆ ಸಾಕ್ರಿ, ಬಿಸಿನೀರು ಹಾಕ್ಕೊಂಡು ನೆನೆಯಾಕೆ ಬಿಟ್ರೆ. ಸೊ ಅವನ್ನ ಇವಾಗ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಇನ್ನೊಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ನಾನು 1 ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡೇನಿ ರೀ. ಅದು ಗಟ್ಟಿ ಮೊಸರು ಹಾಕ್ಕೊಂಡೇನಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡೇನಿ ರೀ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಂಡೇನಿ ರೀ. ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೇನಿ ರೀ. ಮತ್ತು 1 ಟೇಬಲ್ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಅಂತ ಬರುತ್ತೆ, ಅದನ್ನು ಸಹ ಹಾಕ್ಕೊಂಡ್ನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡೇನಿ ರೀ. ಮತ್ತು 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇವೆಲ್ಲವನ್ನು ಹಾಕ್ಕೊಂಬಿಟ್ಟು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಕಸ್ತೂರಿ ಮೆಂತಿ ಇದ್ದರೆ ಅದನ್ನು ಸಹ ಹಾಕ್ಕೊಳ್ರಿ. ಇದಕ್ಕೆ ಕಸ್ತೂರಿ ಮೆಂತಿ ನೀವು ಹಾಕ್ಕೊಂಡ್ರಿ ಅಂದ್ರೆ ತುಂಬ ಟೇಸ್ಟಿಯಾಗಿ ಬರ್ತೈತ್ರಿ. ಹಾಗಾಗಿ ಕಸ್ತೂರಿ ಮೆಂತಿ ಹಾಕ್ಕೊಂಬಿಟ್ಟು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಯಾವ ರೀತಿ ಅಂತಂದ್ರೆ ನೋಡ್ತಾ ಇರ್ಬೋದು ನೀವು ಇವಾಗ ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನ ಹಾಕ್ಕೊಳ್ರಿ. ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಡು ಮತ್ತೆ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲ ಚೆಂದಾಗೆ ಮಿಕ್ಸ್ ಆಗಬೇಕ್ರಿ, ಅದು ಮಸಾಲೆ ಎಲ್ಲ ಕಾರ್ನ್ಫ್ಲವರ್ ಹಿಟ್ಟಿಗೆ. ಸೊ ಆ ರೀತಿ ಚೆಂದಾಗೆ ನೀವು ಮಿಕ್ಸ್ ಮಾಡ್ಕೋಬೇಕ್ರಿ. ಸೊ ಈ ರೀತಿ ಚೆಂದಾಗಿ ಮಿಕ್ಸ್ ಆದಮೇಲೆ ಇವಾಗ ನಾನು ಸೋಯಾ ಚಕ್ಸ್ನ ನೆನೆ ಇಟ್ಟಿದ್ನಲ್ಲ ರೀ, ಅವನ್ನೆಲ್ಲ ಚೆಂದಾಗೆ ಹಿಂಡ್ಕೊಂಡು ತಗೊಂಡೇನಿ ರೀ. ಇವಾಗ ಇವನ್ನ ಇದ್ರ ಜೊತೆ ನಾನು ಮಿಕ್ಸ್ ಮಾಡೋಣ್ರಿ. ಎಲ್ಲವನ್ನು ಹಾಕ್ಕೊಂಬಿಟ್ಟು ನೋಡಾತಿರ್ಬೋದು ನೀವು ಎಷ್ಟು ಚೆಂದಾಗಿ ನಾನು ಅದು ಹಿಂಡ್ಕೊಂಡು ತಗೊಂಡೇನಲ್ರಿ. ಯಾವುದೇ ರೀತಿ ಅದರಲ್ಲಿ ನೀರು ಕಾಣಿಸ್ತಾ ಇಲ್ಲ. ಸೊ ಇವಾಗ ನಾನು ಎಲ್ಲ ಹಿಂಡಿ ತಗೊಂಡಿದ್ನೆಲ್ಲ ಸೋಯಾ ಚಕ್ಸ್ನ ಈ ರೀತಿ ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಅದಕ್ಕೆ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ನಾನು ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡೇನಿ ರೀ. ಈ ರೀತಿ ಚೆಂದಾಗಿ ಮಿಕ್ಸ್ ಆಗ್ಬೇಕ್ರಿ. ಮಿಕ್ಸ್ ಆಗಿದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ ರೀ. ಅದು ನೆನೆಯೋವರೆಗೂ ನಾವು ಎಣ್ಣೆ ಕಾಯಕ್ಕೆ ಇಡೋಣ. ಸೊ ಇವಾಗ ನಾನು ಒಂದು ಗ್ಯಾಸ್ ಹಚ್ಚಿಬಿಟ್ಟು ಕಡಾಯಿ ಹಾಕಿ ಅದನ್ನು ಎಣ್ಣೆ ಕಾಯಕ್ಕೆ ಇಟ್ಟೇನಿ ರೀ. ಅದು ಎಣ್ಣೆ ಚೆಂದ ಕಾದೈತಿ. ಕಾದ್ಮೇಲೆ 5 ನಿಮಿಷ ಆದಮೇಲೆ ನೀವು ಈ ರೀತಿ ಸೋಯಾ ಚಕ್ಸ್ನ ಅದಕ್ಕೆ ಹಾಕೋಬೇಕ್ರಿ. ನೋಡ್ತಿರ್ಬೋದು ಎಷ್ಟು ಮಸ್ತ್ ಆಗಕತ್ತವು. ನೋಡಿದ ತಕ್ಷಣ ಬಾಯಾಗ ನೀರು ಬರ್ಬೇಕು ಹಂಗೆ ಅಕ್ಕವ್ರಿ. ಒಂದ್ಸಲ ಸಂಜೆ ಮುಂದೆ ಮಾಡಿ ನೋಡಿರಿ. ಹುಡುಗರಿಗಂತೂ ತುಂಬ ಇಷ್ಟಪಟ್ಟೇ ತಿಂತಾರೆ. ಒಂಥರ ಯಾವ ರೀತಿ ಅನಿಸುತ್ತೆ ಅಂದರೆ ಚಿಕನ್ ಇಷ್ಟಪಡೋರು ತುಂಬಾ ನೀವೇನಾದರೂ ಇಷ್ಟಪಡ್ತಾ ಇದ್ದರೆ ಈ ರೀತಿನೂ ಮಾಡ್ಕೊಂಡು ತಿಂದ್ರಿ ಅಂದರೆ ನಿಮಗೆ ನಾನ್ ವೆಜ್ ಥರನೇ ಫೀಲ್ ಆಗುತ್ತೆ. ಆ ರೀತಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟು ಕೂಡ ಬರ್ತೈತ್ರಿ. ಸಂಜೆ ಮುಂದೆ ಬಿಸಿ ಬಿಸಿ ಚಹಾ ಜೊತೆ ಬಜ್ಜಿ ಏನಾದರೂ ಬೋರ್ ಆಗಿತ್ತು ಅಂತಂದರೆ ಈ ರೀತಿ ಮಾಡಿಕೊಂಡು ನೀವು ತಿನ್ಬೋದು ರೀ. ನೋಡ್ತಿರ್ಬೋದು ಇವಾಗ ಸೋಯಾ ಚಕ್ಸ್ ತಿನ್ನೋದಕ್ಕೆ ರೆಡಿ ಆತ್ರಿ. ಇದ್ರ ಜೊತೆ ನೀವು ಸಾಸ್ ಹಚ್ಕೊಂಡು ತಿನ್ಬೋದು ಅಥವಾ ಗ್ರೀನ್ ಚಿಲ್ಲಿ ಪೇಸ್ಟ್ ಆದರೂ ನೀವು ಹಚ್ಕೊಂಡು ತಿನ್ಬೋದು. ಸೊ ನೋಡಿದ ತಕ್ಷಣ ಬಾಯಾಗ ನೀರು ಬರ್ತಾವೆ. ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ. ಸಂಜೆ ಮುಂದೆ ಯಾವ ರೀತಿ ಆಗೈತಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಖಂಡಿತ ನೀವು ತುಂಬ ಇಷ್ಟಪಟ್ಟೇ ತಿಂತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಬೇರೆ ಯಾವುದಾದ್ರೂ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಕೇಳ್ಕೊತ ಎಲ್ರಿಗೂ ನಮಸ್ಕಾರ ರೀ.